ಪುಸ್ತಕಗಳ ಬಗ್ಗೆ ತೀರ ಗಂಭೀರವಾಗಿ ಪ್ರತಿಕ್ರಿಯಿಸುವ ಓದುಗರ ದೃಷ್ಟಿಯಲ್ಲಿ ಆಮೂರರು ಕಳೆದ ಶತಮಾನದ ಉತ್ತರಾರ್ಧದ ಅತ್ಯಂತ ಪ್ರಭಾವಶಾಲಿ ವಿಮರ್ಶಕರು. ಇದು ಬಹಳ ಒಳ್ಳೆಯ ಸಮಯ ಅವರನ್ನು ನೆನಪು ಮಾಡಿಕೊಳ್ಳಿಕ್ಕೆ. ಮುಖ್ಯವಾದ ಮತ್ತು ಕನ್ನಡದಲ್ಲಿ ವಿಮರ್ಶೆಯ ಸ್ಥಿತಿ ಹೇಗಿದೆ ಅಂತಂದರೆ, ವಿಮರ್ಶೆ ಇದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕಂತ ಒಂದು ಸ್ಥಿತಿಯಲ್ಲಿರುವಾಗ ಆಮೂರನ್ನ ನೆನಪು ಮಾಡ್ಕೋಬೇಕು. ಅದು ಬಹಳ ಮುಖ್ಯವಾದ್ದು ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಮಾತಾಡ್ತಾ ವಿಷಯಾಂತರ ಆಗ್ಬೋದು ಅಂದ್ಕೊಂಡದಕ್ಕೋಸ್ಕರ ಕಳೆದ 3-4 ದಿವಸಗಳಲ್ಲಿ ನನಗೆ ಅನಿಸಿದ ಕೆಲವು ಮುಖ್ಯಾಂಶಗಳನ್ನು ಇಲ್ಲಿ ನಾನು ಬರ್ಕೊಂಬಂದಿದ್ದೀನಿ. ಅದನ್ನು ಓದ್ತಾ ಮಧ್ಯೆ ನನಗೇನಾದರೂ ವಿವರಿಸಬೇಕು ಅಂದಾಗ ವಿವರಿಸ್ತೀನಿ. ಅದಕ್ಕೆ ಮೊದಲೇ ನಿಮ್ಮ ಕ್ಷಮಾಪಣೆಯನ್ನು ಮತ್ತು ನಿಮ್ಮ ತಾಳ್ಮೆಯನ್ನು ಕೋರ್ತಾ ನನ್ನ ಕೆಲವು ಮಾತುಗಳನ್ನು ನಾನು ಕೇಳಿಕೊಡ್ತೇನೆ. ಈಗ ಬದುಕಿದ್ದಿದ್ದರೆ ಶತಾಯುಷಿಗಳಾಗಿದ್ದ ಗುರುರಾಜ ಶ್ಯಾಮಾಚಾರ್ಯ ಆಮೂರರು ನಮ್ಮ ವಿಮರ್ಶಕರಲ್ಲೇ ತೀರಾ ಅನನ್ಯರಾದವರು. ಯಾಕೆಂದರೆ ಅವರು ತಾವು ಮೆಚ್ಚಿಕೊಂಡ ಕನ್ನಡದ ಕೆಲವು ಲೇಖಕರ ಬಗ್ಗೆ ಬರೆಯುವಾಗ ತಳೆದ ನೈತಿಕ ನಿಲುವು, ನಾವು ಹೇಗೆ ಬದುಕುತ್ತೇವೆ ಎಂಬ ಬಗ್ಗೆ, ಒಳಿತು ಕೆಡುಕುಗಳ ಸ್ವರೂಪದ ಬಗ್ಗೆ, ನಮ್ಮ ಸಂಸ್ಕೃತಿ ವಹಿಸುವ ಪಾತ್ರದ ಬಗ್ಗೆ, ನೈತಿಕತೆಯನ್ನು ಕುರಿತ ಆಯ್ಕೆಯಲ್ಲಿ ನಾವು ತೆಗೆದುಕೊಳ್ಳುವ ಸಂದಿಗ್ಧ ನಿಲುವುಗಳ ಬಗ್ಗೆ ಅವರು ಅನೇಕ ಪ್ರಶ್ನೆಗಳನ್ನು ಎತ್ತಿದರು. ನನ್ನಂಥ ಓದುಗರು ಅವರಲ್ಲಿ ಸಾಹಿತ್ಯ ವಿಮರ್ಶೆಗಿಂತ ಮಿಗಿಲಾಗಿ ಅನೇಕ ಒಳನೋಟಗಳನ್ನು ಸಮಾಜ, ರಾಜಕೀಯ, ಸಂಸ್ಕೃತಿ ಇತ್ಯಾದಿಗಳ ಬಗ್ಗೆ ಪಡ್ಕೊಂಡ್ವಿ. 20ನೇ ಶತಮಾನದ ಕನ್ನಡಕ್ಕೆ ಸಂಬಂಧಿಸಿದಾಗೆ ಬೇರೆ ಯಾವ ಧೀಮಂತ ವಿಮರ್ಶಕರಿಗಿಂತೂ ಮಿಗಿಲಾಗಿ ಆಮೂರರು ಸಾಹಿತ್ಯದ ಕಲ್ಪನೆ ಇಲ್ಲದೆ, ಪ್ರತಿಭೆ ಇಲ್ಲದೆ, ಸಮಾಜವನ್ನು ಹೇಗೋ ಹಾಗೆ ರಾಜಕೀಯವನ್ನು ಕೂಡ ಅರ್ಥ ಮಾಡಿಕೊಳ್ಳಲಾಗದೆಂಬ ನಿಲುವಿಗೆ ಬದ್ಧರಾಗಿದ್ದವರು. ಒಂದು ರೀತಿಯಲ್ಲಿ ಅವರದು ಮ್ಯಾಥ್ಯೂ ಅರ್ನಾಲ್ಡನ ನಿಲುವು. ಜಗತ್ತಿನಲ್ಲಿ ಅತ್ಯುತ್ತಮವಾಗಿರುವುದನ್ನು ಅರಿಯುವ ಮತ್ತು ಅದನ್ನು ಪ್ರಚುರಗೊಳಿಸುವ ಪ್ರಯತ್ನದಲ್ಲಿ ಅವರು ಸಮಾಜದ ಸುಶಿಕ್ಷಿತರಿಗೆ ಶಿಕ್ಷಣ ನೀಡುವ ಗುರಿಯುಳ್ಳ ಮಾನವತಾವಾದಿ ವೈಚಾರಿಕ ಪರಂಪರೆಗೆ ಅಂಟಿಕೊಂಡವರು. ತಮ್ಮ ವಿಮರ್ಶಾ ಕೃಷಿಗೆ ಬಗೆಬಗೆಯ ವಿಚಾರಗಳನ್ನು ಅವರು ತಂದುಕೊಟ್ರು. ತಮ್ಮ ಕೃತಿಗಳಲ್ಲಿ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ವಿಷಯಗಳನ್ನು ಚರ್ಚಿಸಿದರು. ಜ್ಞಾನದ ದೃಷ್ಟಿಯಿಂದ ನಾವು ಪರಾವಲಂಬಿಗಳು, ಇದು ಅವರೇ ಹೇಳಿದ ಮಾತು ಅಂತ. ಕನ್ನಡದಲ್ಲಿ ನಾವು ಎಷ್ಟೇ ವಿಮರ್ಶೆ ಹೇಳ್ಕೊಂಡ್ರೂ ಕೂಡ ದ ಮೋಸ್ಟ್ ಒರಿಜಿನಲ್ ಥಿಂಕಿಂಗ್ ಅಂತ ಅನ್ನೋದಿದೆಯಲ್ಲ, ಭಾಳ ಅಪರೂಪ. ಇದನ್ನು ಆಮೂರಂಥವರು ಕೂಡ ಒಪ್ಕೊಂಡಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಅವರೇ ಹೇಳಿದ ಕೆಲವು ಮಾತುಗಳನ್ನು ನಾನು ಇಲ್ಲಿ ಉದ್ಧರಿಸ್ತಾ ಇದ್ದೇನೆ ಅಂತ. ಜ್ಞಾನದ ದೃಷ್ಟಿಯಿಂದ ನಾವು ಪರಾವಲಂಬನಿಗಳು. ಯಾಕೆಂದರೆ ನಮ್ಮ ವಿಮರ್ಶಾ ಸೂತ್ರಗಳು ಕೂಡ ಪಾಶ್ಚಾತ್ಯ ಸಾಹಿತ್ಯಗಳಿಂದ, ಅಲ್ಲಿನ ವಿಮರ್ಶಕರ ವಿಚಾರಗಳಿಂದ ಪ್ರಭಾವಿತಗೊಂಡಿದ್ದು. ಇದನ್ನು ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿವರೆಗೆ ಪರಾವಲಂಬನೆಗಾಗಿರುತ್ತವೆಯೋ ಅಲ್ಲಿಯವರೆಗೆ ಹೊಸತನ್ನು ಹೇಳುವುದು ಸಾಧ್ಯವಾಗುವುದಿಲ್ಲ. ನಾವಾಗಿಯೇ ಜ್ಞಾನವನ್ನು ಸೃಷ್ಟಿಸುವ ಶಕ್ತಿಯನ್ನು ನಮ್ಮ ಶಿಕ್ಷಣ, ನಮ್ಮ ಸಮಾಜ ಕೊಡಬೇಕಾಗುತ್ತದೆ. ಆದರೂ ಅವರ ಅಪಾರ ವಿದ್ಯುತ್ತಿನ ಬಲವುಳ್ಳ ಅವರ ವಿಮರ್ಶೆಯನ್ನು ಬಹುಶಃ ಕನ್ನಡದ ಯಾವ ವಿಮರ್ಶೆಯ ಜೊತೆಗೂ ಹೋಲಿಸಲಾಗುವುದು. ನನ್ನ ದೃಷ್ಟಿಯಲ್ಲಿ ಅವರು ಆಲ್ಫ್ರೆಡ್ ಕಾಜಿನ್, ಎಡ್ಮಂಡ್ ವಿಲ್ಸನ್, ಲೈನಲ್ ಟ್ರೆಲಿಂಗ್, ಜಾನ್ ಸ್ಟೈನರ್ ಮುಂತಾದ ಪ್ರಸಿದ್ಧ ವಿಮರ್ಶಕರ ಸಾಲಿನಲ್ಲಿ ಖಂಡಿತವಾಗಿ ಸೇರುವಂಥವ್ರು. ಅವರೊಂದು ಮಾತು ಹೇಳ್ತಾರೆ, ವಿಮರ್ಶೆ ಓದುಗನನ್ನುದ್ದೇಶಿಸಿ ರಚಿತವಾಗಿರುವ ಒಂದು ಪ್ರಕಾರ. ವಿಮರ್ಶೆ ಒಳ್ಳೆಯದಿದ್ದರೆ ಅದರಿಂದ ಓದುಗನಿಗೆ ಅಪಾರ ಲಾಭವಿದೆ. ಅದು ಅವನ ಓದನ್ನು ಸಾರ್ಥಕಗೊಳಿಸಬಹುದು. ಲೇಖಕರಿಗೂ ಅದರಿಂದ ಲಾಭವಿದೆ ಎಂದು ನಾನು ನಂಬುತ್ತೇನೆ. ಅವರಿಗೂ ತಾವು ನಡೆದ ದಿಕ್ಕನ್ನು, ಮುಂದೆ ಹಿಡಿಯಬೇಕಾದ ದಾರಿಯನ್ನು, ಸಂತದ ಶಕ್ತಿ ದೌರ್ಬಲ್ಯಗಳನ್ನು, ಹೊಣೆಗಾರ ಓದುಗರ ಪ್ರತಿಕ್ರಿಯೆಯನ್ನು ತಿಳಿದುಕೊಳ್ಳುವ ಅನುಕೂಲತೆಗಳಿವೆ. ಆದರೆ ಲೇಖಕ ಹಾಗೂ ವಿಮರ್ಶಕ ಸಂಬಂಧ ಯಾವಾಗಲೂ ಸಮಸ್ಯಾತ್ಮಕವಾದದ್ದು ಮತ್ತು ಚಲನಶೀಲವಾದದ್ದು ಅಂತ ಈ ಸಾಲುಗಳನ್ನು ಬರೆದವರು ಆಮೂರರು. ಪುಸ್ತಕಗಳ ಬಗ್ಗೆ ತೀರ ಗಂಭೀರವಾಗಿ ಪ್ರತಿಕ್ರಿಯಿಸುವ ಓದುಗರ ದೃಷ್ಟಿಯಲ್ಲಿ ಆಮೂರರು
ಕಳೆದ ಶತಮಾನದ ಉತ್ತರಾರ್ಧದ ಅತ್ಯಂತ ಪ್ರಭಾವಶಾಲಿ ವಿಮರ್ಶಕರು. ಕನ್ನಡ, ಸಂಸ್ಕೃತ ಸಾಹಿತ್ಯಗಳಲ್ಲದೆ ಬ್ರಿಟಿಷ್, ಅಮೆರಿಕನ್, ಲ್ಯಾಟಿನ್ ಅಮೆರಿಕನ್, ಯುರೋಪಿಯನ್ ಸಾಹಿತ್ಯಗಳ ವ್ಯಾಪಕ ಶ್ರೇಣಿಯನ್ನು ಕೂಡ ಅಧ್ಯಯನ ಮಾಡಿದ್ದ ಅವರು ವಿಮರ್ಶೆಯ ಬಗ್ಗೆ ಪಠ್ಯಕ್ಕಿಂತ ವಿಮರ್ಶಕನ ವ್ಯಾಖ್ಯಾನವೇ ಮುಖ್ಯವೆಂದು ಭಾವಿಸುವ ನಿರಚನಾಕಾರರಂತೆ ಮಹಾ ಸಿದ್ಧಾಂತಗಳನ್ನೇನೂ ಮಂಡಿಸಲಿಲ್ಲ. ತಮ್ಮ ವಿಮರ್ಶಾ ಪದ್ಧತಿಯ ಶಿಷ್ಯರನ್ನು ತಯಾರಿಸಲಿಲ್ಲ. ಇದನ್ನು ಬೇರೆ ವಿಮರ್ಶಕರ ಬಗ್ಗೆ ಹೇಳೋಕ್ಕಾಗಲ್ಲ. ಅವರಿಗೆ ಅವರ ವಿಮರ್ಶಾ ಪರಂಪರೆಯಲ್ಲಿ ಹುಟ್ಟಿ ಬಂದ ವಿಮರ್ಶಕರು ಅಂತ ನಾವು ಯಾರನ್ನೂ ಕೂಡ ಎದುರಿಸೋಕ್ಕಾಗಲ್ಲ. ಭಾಳ ಅತೀತವಾದ ವಿಮರ್ಶೆ ಅದು, ಭಾಳ ಗಹನವಾದ ವಿಮರ್ಶೆ ಅದು, ಬಹಳ ಗಂಭೀರವಾದ ವಿಮರ್ಶೆ. ಅದೇನು ಹೋಲ್ಡಾಲ್ ಅಂತಾರ, ಸರ್ವಧಾರಿ ಆ ಥರದವಾದ ವಿಮರ್ಶೆ. ಸುಲಭವಾಗಿ ಆಕರ್ಷಕವಾಗಿ ಮಾತಾಡುವವರಿಗೆ ಸಿಕ್ಕುವಂಥ ಹಿಂಬಾಲಕರು ಅಂಥವ್ರಿಗೆ ಸಿಗೋದು ಇಲ್ಲ, ಹಾಗೆ ಅವರಿಗೆ ಸಿಕ್ಕಲೂ ಇಲ್ಲ ಅಂತನ್ನೋದಕ್ಕೆ. ಆದರೂ ಅವರ ಅನನ್ಯತೆ ಇರುವುದು ಕನ್ನಡದ ಪ್ರಸಿದ್ಧ ಲೇಖಕರನ್ನು ವಿಮರ್ಶೆಗೊಳಪಡಿಸುವ ಮೂಲಕ ಅವರು ನಮ್ಮ ಬದುಕಿನ ಬಗ್ಗೆ, ಒಳಿತು ಕೆಡುಕಿನ ಬಗ್ಗೆ, ಸಂಸ್ಕೃತಿ ವಹಿಸುವ ಪಾತ್ರದ ಬಗ್ಗೆ, ನೈತಿಕ ಆಯ್ಕೆಗಳನ್ನು ಕುರಿತ ನಮ್ಮ ಇಬ್ಬಂದಿತನ ಬಗ್ಗೆ ಎತ್ತಿದ ಪ್ರಶ್ನೆಗಳಲ್ಲಿ 20ನೇ ಶತಮಾನದ ಪ್ರಾರಂಭದಿಂದ ಹಿಡಿದು ಇವತ್ತಿನವರೆಗೆ ಕನ್ನಡ ಸಾಹಿತ್ಯದಲ್ಲಿ ಉತ್ತಮವಾದದ್ದು ಏನೇನೆಲ್ಲ ಇದೆ ಎಂದು ತಿಳಿಯಬಯಸುವವರು ಒಮ್ಮೆ ಆಮೂರರ ಕೃತಿಗಳತ್ತ ಕಣ್ಣು ಹಾಯಿಸಿದರೆ ಸಾಕು, ಅವರಿಗೊಂದು ಸಮಗ್ರ ಚಿತ್ರವೇ ದೊರೆತು ಬಿಡುತ್ತದೆ. ಧಾರವಾಡ ನಮಗೆ ಗೊತ್ತಿರೋ ಹಾಗೆ ಇಡೀ ಭಾರತಕ್ಕೆ ಪ್ರಖ್ಯಾತವಾದದ್ದು ಹಿಂದೂಸ್ತಾನಿ ಸಂಗೀತದಿಂದ. ಇವತ್ತು ಹಿಂದೂಸ್ತಾನಿ ಸಂಗೀತದ ಧೃತಾರಿಗಳು ಅಂತ ನಾವು ಯಾರ್ಯಾರು ಕರಿತೀವಿ, ಮಲ್ಲಿಕಾರ್ಜುನ ಮನ್ಸೂರ್, ಭೀಮ್ಸೇನ್ ಜೋಶಿ, ಬಸವರಾಜ ರಾಘರು, ಅಥವಾ ಈ ಕಾಲದಲ್ಲೇ ವೆಂಕಟೇಶ್ ಕುಮಾರ್, ಜಯದೀತ್ ಮೇರುಂಡಿ, ಕೈವಲ್ಯ ಕುಮಾರ್, ಇದು ಸಾಹಿತ್ಯ ಆದರೆ ಬೇಂದ್ರೆಯವರೊಬ್ಬರೇ ಸಾಕು ಇಡೀ ಪ್ರಪಂಚದ ಶ್ರೇಷ್ಠ ಕವಿಗಳಲ್ಲಿ, ಕೆಲವೇ ಶ್ರೇಷ್ಠ ಕವಿಗಳಲ್ಲಿ ಅವರೊಬ್ಬರು, ಅದರಲ್ಲಿ ನಿಸ್ಸಂದೇಹವಾಗಿ ನಾವು ಹೇಳ್ಬೋದು ಅಂತ. ವಿಮರ್ಶೆಯಲ್ಲಿ ಇಬ್ಬರು ಬಹಳ ಮುಖ್ಯವಾದರು. ಇಬ್ಬರು ಧಾರವಾಡ ಅಂದರೆ ಏನದು ಗದಗ ಇರ್ಬೋದು, ಬೇರೆ ಕಡೆಯಿಂದ ಬಂದಿರ್ಬೋದು, ಬಟ್ ಧಾರವಾಡನೇ ಅವರ ಕೃಷಿಯ ಕ್ಷೇತ್ರ ಆಗಿತ್ತು. ಒಬ್ಬರು ಕುರ್ತಕೋಟಿ ಮತ್ತು ಆಮೂರ್. ಇಬ್ಬರು ಅಪ್ರತಿಮ ವಿಮರ್ಶಕರು. ಇಬ್ಬರು ಸಾಹಿತ್ಯ ಚಳವಳಿಗಿಂತ ಮುಖ್ಯವಾಗಿ ಸಾಹಿತ್ಯ ಕೃತಿಗಳಿಗಷ್ಟೇ ಹೆಚ್ಚು ಮಹತ್ವ ಕೊಡ್ತವರು ಅಂತ. ಉಳಿದ ವಿಮರ್ಶಕರು ಕಂಪೇರ್ ಮಾಡಿದ್ರೆ, ಇವರಿಬ್ಬರು ಕಂಪೇರ್ ಮಾಡಿದ್ರೆ ಅವರು ಚಳವಳಿ ಬಗ್ಗೆ ಅವರು ಕೂಡ ವಿಶೇಷವಾದ ತಲೆ ಕೆಡಿಸ್ಕೊಂಡವರಲ್ಲ ಅಂತ ನನಗನ್ನಿಸುತ್ತೆ ಅಂತ. ಆದರೆ ನನ್ನ ದೃಷ್ಟಿಯಲ್ಲಿ ಕುರ್ತಕೋಟಿಯವರಿಗೆ ಬಹಳ ದೊಡ್ಡ ವಿಮರ್ಶಕರು ಕೆಲವು ಮಿತಿಗಳಿದ್ವು ಅವ್ರಿಗೆ. ಕೊನೆಯವರೆಗೂ ಕೂಡ ಗೋಪಾಲಕೃಷ್ಣ ಅಡಿಗರು ಕನ್ನಡದ ಮುಖ್ಯ ಕವಿ ಅಂತ ಕುರ್ತಕೋಟಿಯವರು ಒಪ್ಕೊಂಡೇ ಇಲ್ಲ. ಆದರೆ ಆಮೂರು ಆ ಥರ ಇರಲಿಲ್ಲ. ಆಮೂರು ವಿಮರ್ಶೆಗೆ ಅಂತ ಯಾವ ಮಿತಿನೂ ಇರಲಿಲ್ಲ. ಅವರು ಎಲ್ಲವನ್ನ ಗಂಭೀರವಾಗಿ ಪರಿಗಣಿಸಿದ ವಿಮರ್ಶೆ ಅಂತ. ನಾನು ಮೊದಲು ಓದಿದ ಆಮೂರರ ವಿಮರ್ಶಾ ಸಂಕಲನ ಕೃತಿ ಪರೀಕ್ಷೆ. ಅದು ಅವರ 2ನೇ ಕೃತಿಯಾದರೂ ಅದುವರೆಗಿನ ನಮ್ಮ ವಿಮರ್ಶೆಯಲ್ಲಿ ಅಪರೂಪವಾಗಿದ್ದ ಅನೇಕ ಒಳನೋಟಗಳಿಂದ ನನ್ನ ಗಮನ ಸೆಳೆದಿವೆ. ಬೆಟ್ಟದ ಜೀವ, ಸಂಸ್ಕಾರ, ಹಳದಿ ಮೀನು ಮೊದಲಾದ ಕಾದಂಬರಿಗಳನ್ನು ಕುರಿತು ಅವರು ತಳೆದಿದ್ದ ನಿಲುವುಗಳು ಅವರ ಸ್ವೋಪಜ್ಞತೆಗೆ ಸಾಕ್ಷಿಯಾಗಿತ್ತು. ಇತರರ ವಿಮರ್ಶಕರ ಪಾಲಿಗೆ ತುಂಬ ಮಹತ್ವಪೂರ್ಣವೆನಿಸಿದ ಸಂಸ್ಕಾರ ಆಮೂರರ ದೃಷ್ಟಿಯಲ್ಲಿ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ತೀರಾ ಸರಳೀಕರಿಸಿದ ಕೃತಿ ಆಗಿತ್ತು. ನಂತರದ 40ಕ್ಕೂ ಹೆಚ್ಚು ಕೃತಿಗಳಲ್ಲಿ ಅವರು ನಮ್ಮದೇ ಆದ ಸಾಹಿತ್ಯ ಪರಂಪರೆಯನ್ನು ಶೋಧಿಸಿದ್ದಾರೆ. ಕಾದಂಬರಿ, ಸಣ್ಣ ಕತೆ, ನಾಟಕಗಳಂಥ ಪ್ರಕಾರಗಳ ಸ್ವರೂಪವನ್ನು ಕುರಿತು ಚಿಂತಿಸಿದ್ದಾರೆ. ಒಬ್ಬ ಲೇಖಕನ ಬಗ್ಗೆ ಬರೆಯುವಾಗ ಅವನ ಎಲ್ಲ ಕೃತಿಗಳ ಅಧ್ಯಯನ ಎಷ್ಟು ಅಗತ್ಯವೆಂಬುದನ್ನು ಸಾಧಿಸಿ ತೋರಿಸಿದ್ದಾರೆ. ವಿಮರ್ಶಕ ಬಹಳ ಮುಖ್ಯ ಆದ್ದು ಅಂತಂದರೆ ಅವರ ಸಂಪೂರ್ಣ ವಿಮರ್ಶೆಯನ್ನು ನಾವು ಗಮನಿಸಿದರೆ ಅವರ ವಿಮರ್ಶೆಯ ಧಾಟಿ ಮತ್ತು ವಿಕಾಸ ಹೇಗಾಗಿದೆ ಅಂತ ನಾವು ಯೋಚನೆ ಮಾಡಿದರೆ, ಸಾಹಿತ್ಯ ಕೃತಿ ಎಂದರೆ ಒಂದು ಭಾಷಿಕ ಸಂರಚನೆ ಎಂಬಲ್ಲಿಂದ ಅದು ಒಂದು ಸಾಂಸ್ಕೃತಿಕ ರಚನೆ ಕೂಡ ಹೌದು ಎಂಬ ಕಡೆಗೆ,
ಕೃತಿನಿಷ್ಠ ವಿಮರ್ಶೆಯೊಂದೇ ಪರಿಪೂರ್ಣ ವಿಮರ್ಶಾ ಮಾರ್ಗವೆಂಬ ಏಕಮುಖಿಯಾದ ಮಾದರಿಯಿಂದ ವಿಮರ್ಶೆಯ ಬಹುತ್ವವನ್ನು ಬಹುಮುಖ್ಯತ್ವವನ್ನು ಅನುಮೋದಿಸುವ ಹಾಗೂ ಸ್ವಾಗತಿಸುವ ಕಡೆಗೆ ಸಾಹಿತ್ಯದಲ್ಲಿ ರಾಷ್ಟ್ರೀಯತೆಗೆ ಅವಕಾಶವೇ ಇಲ್ಲವೆಂಬ ಅಲಿಪ್ತ ಅನಿಕೇತನ ಧೋರಣೆಯಿಂದ ಗಾಢವಾದ ರಾಜಕೀಯ ಲೇಪನವಿರುವ ನಮ್ಮದೇ ಆದ ಪರಂಪರೆಯ ಶೋಧ ಮತ್ತು ಪ್ರತಿಷ್ಠಾಪನೆಯ ಕಡೆಗೆ ಅವರ ವಿಮರ್ಶೆಯ ವಿಕಾಸವನ್ನು ನಾವು ನೋಡ್ಬೋದು. ಅವರದು ಆಧುನಿಕ ಕನ್ನಡ ಸಾಹಿತ್ಯ ವಿಮರ್ಶೆಯ ಅರ್ಥಪೂರ್ಣ ವ್ಯಾಖ್ಯಾನ. ಕೈಲಾಸಂ, ಶ್ರೀರಂಗ, ಅನಕೃ, ಕುವೆಂಪು, ಬೇಂದ್ರೆ, ಅನಂತಮೂರ್ತಿ ಮುಂತಾದವರ ಕೃತಿಗಳನ್ನು ಸೇರಿಸುವ ಮೂಲಕ ಅವರೆಲ್ಲರ ವಿಚಾರಗಳನ್ನು ರೂಪಿಸಿದ ಕಾಲವನ್ನು ವಿಮರ್ಶೆಗೆ ಒಳಪಡಿಸುವ ಪಾಂಡಿತ್ಯ, ಶಿಸ್ತು, ವಿವೇಚನೆ ಅವರ ಕೃತಿಗಳಲ್ಲಿತ್ತು. ನಾವೆಲ್ಲರೂ ಸಮಾಜದ ಕಟ್ಟುಪಾಡುಗಳಿಗೆ ಬದ್ಧವಾದರೂ ನಿಜ, ಆದರೆ ಸಾಹಿತ್ಯ ಸೃಷ್ಟಿಯಾದದ್ದು ಸಮಾಜದಿಂದಲ್ಲ, ವೈಯಕ್ತಿಕ ಸಂವೇದನೆಯಲ್ಲ, ವ್ಯಕ್ತಿಗಳಿಂದ ಎಂಬುದನ್ನು ಮರೆಯುವಂತಿಲ್ಲ. ಆದ್ದರಿಂದ ನಿಜವಾದ ವಿಮರ್ಶೆ ಪ್ರಾರಂಭವಾಗುವುದೇ ಅಂಥ ಲೇಖಕರು ಬರೆದ ಮಹತ್ವದ ಪುಸ್ತಕಗಳಿಂದ. ಸಂಕೀರ್ಣತೆಯನ್ನು ಹೇಗೋ ಹಾಗೆ ಸ್ಪಷ್ಟತೆಯನ್ನು ಉಳಿಸಿಕೊಂಡಿರುವ ಬರವಣಿಗೆಯಲ್ಲಿ ಸೂಕ್ಷ್ಮ ಸಂವೇದನೆ ಇತ್ತು. ಅವರ ಪ್ರಕಾರ ಅವರೊಂದು ಕಡೆ ಹೇಳ್ತಾರೆ, ಸಂವೇದನೆ ಸೂಕ್ಷ್ಮ ಇದ್ದರಷ್ಟೇ ಸಾಲದು, ಅದು ವಿಶಾಲವೂ ಆಗಿರಬೇಕು. ಸಾಹಿತ್ಯ ಸಂಸ್ಕಾರದಿಂದ ಸಂವೇದನೆ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ ಹಾಗೂ ಪ್ರಪಂಚದ ಬೇರೆ ಬೇರೆ ಸಾಹಿತ್ಯಗಳಿಗೆ ತೆರೆದುಕೊಂಡಾಗ ಅದು ವಿಶಾಲವೂ ಆಗುತ್ತದೆ. ಇನ್ನೊಂದು ಸಾಧ್ಯತೆ ಎಂದರೆ ಬೆಲೆಯುಳ್ಳ ಎಲ್ಲ ಸಾಹಿತ್ಯ ಕೃತಿಗಳೊಡನೆಯೂ ಓದುಗ ಮತ್ತು ವಿಮರ್ಶಕ ಒಪ್ಪಂದಕ್ಕೆ ಬರುವ ಅವಶ್ಯಕತೆ. ಆಮೂರ ವಿಮರ್ಶೆಯಲ್ಲಿ ಎದ್ದು ಕಾಣುವ ಅಂಶಗಳೆಂದರೆ ಚಾರಿತ್ರಿಕ ಪ್ರಜ್ಞೆ ಮತ್ತು ಪರಂಪರೆಯ ಶೋಧ. ಜೊತೆಗೆ ಕಾಲಕಾಲಕ್ಕೆ ಅವರು ತಮ್ಮ ವಿಮರ್ಶಾ ಮಾನದಂಡಗಳನ್ನು ಬದಲಾಯಿಸಿಕೊಂಡದ್ದು ಉಂಟು. ಇದನ್ನು ನಾನು ಬಹುಮಟ್ಟಿಗೆ ಕುರ್ತಕೋಟಿಯವರ ಬಗ್ಗೆ ನಾನು ಹೇಳಲಾರೆ ಅಂತ. ಅವರ ಮೊದಲ ಪುಸ್ತಕ ಯಾವುದಿದೆ, ಸಾಹಿತ್ಯ ಮತ್ತು ಯುಗಧರ್ಮ, ಅದರಲ್ಲಿ ಅವರು ಎಂಥ ಮನೋಧರ್ಮ ಇತ್ತು, ಅವರ ಕೊನೆಗೆ ಬರೆದಿದ್ರಲ್ಲೂ ಅದೇ ಮನೋಧರ್ಮ ಇತ್ತು ಅಂತ. ಆದರೆ ಕುರ್ತಕೋಟಿಯವರಲ್ಲಿ ಅದಾಗಲ್ಲ, ಒಂದು ರೀತಿಯ ಡೆವಲಪ್ಮೆಂಟ್ ಇದ್ದೇ ಇತ್ತು. ಎಷ್ಟೋ ಸಲ ತಾವು ಯಾವುದೋ ಕೆಲವು ಕೃತಿಗಳಿಗೆ ಬಂಡಿಸಿದ ಮನೋದಂಡ ಸಾಲದು ಅಂತಂದಾಗ ಅವರು ತಮ್ಮ ಮನೋದಂಡಗಳನ್ನು ಬದಲಾಯಿಸಿಕೊಂಡದ್ದು ಉಂಟು ಅಂತ. ಆಮೇಲೆ ಅವರು ಬದಲಾಯಿಸಿಕೊಂಡದ್ದು ಉಂಟು. ಸಾಹಿತ್ಯ ಕೃತಿ ಎಂದರೆ ಒಂದು ಭಾಷಿಕ ಸಂರಚನೆ ಎಂಬಲ್ಲಿಂದ ಅದು ಒಂದು ಸಾಂಸ್ಕೃತಿಕ ರಚನೆ ಕೂಡ ಎಂಬ ಕಡೆಗೆ, ಕೃತಿನಿಷ್ಠ ವಿಮರ್ಶೆಯ ಏಕಮುಖ ಮಾದರಿಯಿಂದ ಬಹುಮುಖವನ್ನು ಅನುಭವಿಸುವ ಕಡೆಗೆ, ನಮ್ಮದೇ ಆದ ಪರಂಪರೆಯ ಶೋಧ ಪ್ರಚಾರ ಕಡೆಗೆ ಅವ್ರದ್ದು ನಾನು ಮೊದಲೇ ಹೇಳಿದಾಗೆ ಅದು ಅವ್ರದ್ದು ವಿಕಾಸ ಸಾಯಿತು. ಕನ್ನಡದಲ್ಲಿ ಅವರಷ್ಟು ವಿಪುಲವಾಗಿ ಬರೆದ ಇನ್ನೊಬ್ಬ ವಿಮರ್ಶಕರು ನನಗಂತೂ ಗೊತ್ತಿಲ್ಲ ಅಂತ. ಅಷ್ಟು ಬರೆದರು ಅವರು. ವಿಮರ್ಶೆ, ಆತ್ಮಚರಿತ್ರೆ, ಭಾಷಾಂತರ, ಸಂಪಾದನೆ, ಹೀಗೆ ವಿವಿಧ ಪ್ರಕಾರಗಳಲ್ಲಿ ಅವರು ಒಟ್ಟು 85 ಕೃತಿಗಳನ್ನು ಬರೆದರು. ಕನ್ನಡದಲ್ಲಿ 60 ಕೃತಿಗಳು, ಇಂಗ್ಲೀಷ್ನಲ್ಲಿ 25. ಕನ್ನಡ ಸಾಹಿತ್ಯವನ್ನು ಇಂಗ್ಲೀಷ್ನ ಮೂಲಕ ಕನ್ನಡೇತರರಿಗೆ ಪರಿಚಯಿಸುವುದರಲ್ಲಿ ಬಹುಶಃ ಅವರೇ ಅಗ್ರಗಣ್ಯರು. ಅವರ ಎಸೇಸ್ ಇನ್ ಮಾಡರ್ನ್ ಕನ್ನಡ ಲಿಟ್ರೇಚರ್ 20ನೇ ಶತಮಾನದ ಕನ್ನಡ ಸಾಹಿತ್ಯವನ್ನು, ಅಂದರೆ ಕಾವ್ಯ, ಸಣ್ಣಕಥೆ, ಕಾದಂಬರಿ, ನಾಟಕ, ವಿಮರ್ಶೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಆಗಿರುವ ಬೆಳವಣಿಗೆಗಳನ್ನು ಪರಿಚಯಿಸುವುದರ ಜೊತೆಗೆ ಮುಖ್ಯ ಲೇಖಕರನ್ನು, ಅನೇಕ ಮಹತ್ವದ ಕೃತಿಗಳನ್ನು ವಿಮರ್ಶಿಸಿರುವ ಇಂಗ್ಲೀಷ್ನಲ್ಲಿರುವ ಏಕೈಕ ಗ್ರಂಥ. ಅನಕೃ ಸಂಧ್ಯಾರಾಗ, ಶಾಂತಿನೇ ದೇಸಾಯರ ಹುಣ್ಣಮೋ ಕಾದಂಬರಿಗಳನ್ನು ಅವರು ಇಂಗ್ಲೀಷಿಗೆ ಅನುವಾದಿಸಿದ್ದಾರೆ. ದ ಸ್ಪೈಡರ್ ಆ್ಯಂಡ್ ದ ವೆಬ್ ಬೇಂದ್ರೆಯವರ ಆಯ್ದ ಕೃತಿಗಳ ಕವನಗಳ ಅನುವಾದ ಅಂತ. ಆಮೂರು ಮೊದಲು ವಿಮರ್ಶೆ ಬರೆದದ್ದು ಕನ್ನಡದಲ್ಲ, ಅವರು ಹೆಚ್ಚು ಬರೀತಾ ಇದ್ದಿದ್ದು ಇಂಗ್ಲೀಷ್ನಲ್ಲೇ. ಅವರು ಅದು ಹೇಗೋ ಡೆಕನಾಲ್ಡ್ ಪತ್ರಿಕೆಯಲ್ಲಿ ವಾರವಾರವೂ ಅನೇಕ ವರ್ಷಗಳ ಕಾಲ ಅವರು ಕನ್ನಡ ಪುಸ್ತಕಗಳನ್ನು, ಕನ್ನಡ ಪುಸ್ತಕದಿಂದ ಹೆಚ್ಚಾಗಿ ಇಂಗ್ಲೀಷ್ ಪುಸ್ತಕಗಳನ್ನು, ಅವರು ಸಮಕಾಲೀನ ಭಾರತೀಯ ಇಂಗ್ಲೀಷ್ ಲೇಖಕರ ಪುಸ್ತಕಗಳನ್ನು ಅವರು ಕುರಿತು ಬರಿತಾ ಇದ್ದರು ಅಂತ. ಆ ಸಮಯದಲ್ಲಿ ನಾನಿದ್ದೆ, ಅದಕ್ಕೆ ಈ ನೆನಪಿಂದ ಈ ಮಾತು ನಾನು ಹೇಳ್ತಾ ಇದ್ದೀನಿ. ಒಂದು ಸಲ ONK ಅಂತ ಇದ್ದರು, ಆಮೇಲೆ MB ಸಿಂಗ್ ಅಂತ ಇದ್ದರು. ನಾವು ಮಾತಾಡಿದಾಗ ಯಾಕೆ ಅವರು ಕನ್ನಡಿಗರಾಗಿ ಇಂಗ್ಲೀಷಲ್ಲಿ ಬರೀಬೇಕು, ಕನ್ನಡ ಪುಸ್ತಕಗಳ ಬಗ್ಗೆ ಯಾಕೆ ಅವರು ವಿಮರ್ಶೆ ಬರೀಬಾರ್ದು ಅಂತ ನಾವು ಕೇಳಿಕೊಂಡಾಗ ಅವರು ಒಪ್ಪಿ ಸುಮಾರು 2-3 ವರ್ಷ ಪ್ರಜಾವಾಣಿಗೆ ಅವರು ಕನ್ನಡ ಪುಸ್ತಕಗಳನ್ನು ವಿಮರ್ಶೆ ಮಾಡಿದರು. ಹಾಗೆ ಬಂದಿದ್ದರಿಂದ ಅವರು ಕನ್ನಡದಲ್ಲಿ ಪುಸ್ತಕಗಳು ಬರೆಯೋಕ್ಕೆ ಶುರು ಮಾಡಿದರು ಅಂತ.
ಮೊದಲೊಂದು ಪ್ರಕಟವಾಗಿದ್ದು ಪೃಥ್ವಿ ವಿಮರ್ಶೆ, ಅದು ಬಿಟ್ಟು ಬೇರೆ ಪುಸ್ತಕಗಳೇ ಬಂದಿರಲಿಲ್ಲ ಅಂತ. ಈ ಪ್ರಜಾವಾಣಿಗೆ ಕನ್ನಡದಲ್ಲಿ ವಿಮರ್ಶೆ ಬರೆಯೋಕ್ಕೆ ಶುರು ಮಾಡಿದ ಮೇಲೆ ಕನ್ನಡದಲ್ಲಿ ಅನೇಕ ಪುಸ್ತಕಗಳನ್ನು ಅವರು ಬರೆದರು. ಭಾಳ ಮುಖ್ಯವಾದ ಪುಸ್ತಕಗಳನ್ನು ಕೆಲವು ನಮ್ಮ ಇವರು ಮೆನ್ಷನ್ ಕೂಡ ಮಾಡಿದರು. ಹಾಗೆ ಅನೇಕ ಪುಸ್ತಕಗಳನ್ನು ಬರೆದರು. ಬೇಂದ್ರೆಯವರನ್ನು ಕುರಿತು ಆಮೂರು ಒಂದಲ್ಲ ಎರಡಲ್ಲ 3 ಕೃತಿಗಳನ್ನು ಬರೆದರು. ಕೆಲವು ವರ್ಷಗಳ ಹಿಂದೆ ಪತ್ರಿಕೆಯೊಂದಕ್ಕೆ ನೀಡಿದ ಸಂದೇಶದಲ್ಲಿ ಅವರು ಒಂದು ಮಾತು ಹೇಳಿದರು, ಇವತ್ತಿಗೂ ನನಗೆ ಯಾವುದೇ ಲೇಖಕನ ಬಗ್ಗೆ ಮತ್ತೆ ಮತ್ತೆ ಬರೆಯಬೇಕು ಎಂದು ಅನಿಸುವುದಿದ್ದರೆ ಅದು ಬೇಂದ್ರೆಯವರ ಬಗ್ಗೆ. ನಿಜವಾದ ಕವಿ ಅವರು. ಅವರನ್ನು ಬೇರೆ ಬೇರೆ ಆಯಾಮಗಳಿಂದ ನೋಡಿದ್ದೇನೆ, ಆದರೆ ಇನ್ನೂ ಪೂರ್ತಿ ತಿಳಿದಿದ್ದೇನೆ ಅನಿಸಿಲ್ಲ. ಹಾಗೆಂದು ಅವರು ಇತರ ಮುಖ್ಯ ಲೇಖಕರನ್ನು ಕಡೆಗಣಿಸಿದರು ಅಂತ ಹೇಳೋಕ್ಕಾಗಲ್ಲ. ಕೆರೂರು ವಾಸುದೇವಾಚಾರ್ಯರ ಬಗ್ಗೆ ಬರೆದಿದ್ದಾರೆ. ಕುವೆಂಪು, ಶ್ರೀರಂಗ, ಶಾಂತನಾ ದೇಸಾಯಿ, ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಮೊದಲಾದವರ ಸಾಹಿತ್ಯವನ್ನು ಇಡಿಯಾಗಿ ಅಭ್ಯಸಿಸಿ ಬರೆದಿರುವ ಗ್ರಂಥಗಳೇ ಇದೆ ಅಂತ. ವಿಮರ್ಶಕರಿಗೆ ನನಗನ್ಸೋ ಹಾಗೆ ಒಂದು ಭಾಷೆಯ ಕೃತಿಗಳಲ್ಲಿ ಅತ್ಯುತ್ತಮವಾದದನ್ನು ಗುರುತಿಸಿ ಅವುಗಳ ಬೆಲೆ ಕಟ್ಟಿ ಮುಂದಿನ ಪೀಳಿಗೆಯ ಓದುಗರಿಗೆ ಪರಿಚಯಿಸುವ ಜವಾಬ್ದಾರಿಯೂ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಸಾಂಸ್ಕೃತಿಕ ಮಹತ್ವವುಳ್ಳ ಕೆಲಸ. ಈ ದಿಸೆಯಲ್ಲೂ ಆಮೂರರ ಕೆಲಸ ಗಮನಾರ್ಹವಾದದ್ದು. ಉದಾಹರಣೆಗೆ ಅವರು ಕನ್ನಡ ವಿಮರ್ಶೆ ಬಹುಮಟ್ಟಿಗೆ ಕಡೆಗಣಿಸಿಬಿಟ್ಟಿದ್ದ ವಿ.ಸಿ.ಯವರನ್ನು ನಮ್ಮ ಯುಗದ ಅತ್ಯಂತ ಧೀಮತ್ತ, ಬಹುಶ್ರುತ ಹಾಗೂ ಪ್ರಜ್ಞಾವಂತ ಲೇಖಕರಲ್ಲಿ ಒಬ್ಬರೆಂದು ಗುರುತಿಸಿದರು. ವಿ.ಸಿ.ಯವರ ಬೆಲೆ ಬಾಳುವ ಬರಹಗಳು ಎಂಬ ಅಪರೂಪದ ಸಂಕಲನವನ್ನು ಸಿದ್ಧಪಡಿಸಿದರು. ನಾನೇ ಕೇಳಿಕೊಂಡೆ ಇದನ್ನು ಮಾಡಿಕೊಡಿ ಅಂತ, ಅವರು ಮಾಡಿಕೊಂಡ್ರು ಅಂತ. ಇಲ್ಲಿ ಅವರು ಸಂಪಾದಿಸಿದ ಅವಳ ಕಥೆಗಳು ಕೂಡ ಮೊಟ್ಟ ಮೊದಲಿಗೆ ಮಹಿಳೆಯರ ಕೃತಿಗಳನ್ನು ಕುರಿತು ಅದಕ್ಕೆ ಭಾಳ ಅಭ್ಯಾಸಪೂರ್ಣವಾದ ಮುನ್ನುಡಿಯನ್ನು, ಪ್ರಸ್ತಾವನೆಯನ್ನು ಅವರು ಬರೆದರು ಅಂತ. ಇಲ್ಲಿ ನಾನು ಅವ್ರನ್ನೊಂದು ಸಲ ಕೇಳಿಕೊಂಡೆ, ನಮ್ಮಲ್ಲಿ ಕಡೆಗಣಿಸಿರೋದು ನಿಜ. ನಮ್ಮಂತೆ 1000 ಪುಟಗಳ ಕನ್ನಡ ವಿಮರ್ಶೆಯ ಒಂದು ಪುಸ್ತಕ ಬಂದಿದೆ, ಅದರಲ್ಲಿ ವಿ.ಸಿ.ಅವರ ಹೆಸರೇ ಇಲ್ಲ ಅದರಲ್ಲಿ. ಇದು ಅವ್ರಿಗೆ ಅನಿಸಿತ್ತು ಒಂದು ಸಲ ಮಾತಾಡ್ತಾ, ಈ ಥರ ಆಗಿದೆ ನೋಡ್ರಿ ಅಂತ. ನಾಳೆ ನೀವೊಂದು ಬೆಲೆ ಬಾಳುವ ಬರಹಗಳು ಅಂತ ಒಂದು ಸೀರೀಸ್ ನಾನು ಮಾಡ್ತಾಯಿದ್ದೆ, ಯಾವುದೋ ಒಂದು ಪ್ರಕಾಶನ ಸಂಸ್ಥೆಗೆ, ನೀವು ಮಾಡಿಕೊಡಿ ಅಂತಂದಾಗ ಅವರು 2 ತಿಂಗಳಲ್ಲಿ ಒಂದು ಮಾಡಿಕೊಟ್ರು. ಈ ಮಾತು ಹೇಳೋದಕ್ಕೆ ಒಂದು ಕಾರಣವೂ ಇದೆ ಅಂತ, ನಮ್ಮಲ್ಲಿ ಹೇಗೆ ನಾವು ಕಡೆಗಣಿಸ್ಬಿಟ್ಟಿದ್ದೀವಿ ಅಂತ. ವಿ.ಸಿ.ಅವರು ನನಗೆ ತಿಳಿದ ಮಟ್ಟಿಗೆ 192 ಪುಸ್ತಕಗಳ ಬಗ್ಗೆ ಹಿಂದೂನಲ್ಲಿ ವಿಮರ್ಶೆ ಬರೆದಿದ್ದಾರೆ, ಎಲ್ಲ ಕನ್ನಡ ಪುಸ್ತಕಗಳು. ನವೋದಯ ಕಾಲದಿಂದ ನವ್ಯ ಕಾಲದವರೆಗೂ ಕೂಡ ಬರೆದಿದ್ದಾರೆ ಅವ್ರ ಪುಸ್ತಕಗಳು. ಕನ್ನಡದಲ್ಲಿ ಬರದೇ ಇದ್ದಿದ್ದರಿಂದ ಅವ್ರನ್ನ ನಾವು ವಿಮರ್ಶಕರು ಅಂತಲೇ ಪರಿಗಣಿಸಲಿಲ್ಲ. ಎಂಥ ಅನ್ಯಾಯ ನೋಡಿ ಅದು. ಬಹುಶಃ ಇವತ್ತು ಇಷ್ಟೋ ಕನ್ನಡದಲ್ಲಿ ನಾವು ವಿಮರ್ಶೆಗಳು ಹೆಸರುಗಳೆಲ್ಲ ನಾವು ಕೇಳ್ತಾ ಇರ್ತೀವಲ್ಲ, ಅವರೆಲ್ಲರಿಗೂ ಬಹಳ ಅಗ್ರಜರಾಗ್ತಿದ್ರು ಅವರು ಕನ್ನಡದಲ್ಲಿ ಆಗಿದ್ದರೆ ಅಂತ. ಈ ಅರಿವು ಕನ್ನಡದ ಯಾವ ವಿಮರ್ಶಕರಿಗಿತ್ತೋ ನನಗಂತೂ ಗೊತ್ತಿಲ್ಲ, ಆಮೂರಿಗೆ ತುಂಬ ಚೆನ್ನಾಗಿತ್ತು. ಎಷ್ಟು ಅನ್ಯಾಯ ಆಗಿದೆ ನನಗೆ ಅಂತ ವಿ.ಸಿ.ಅವರ ಬಗ್ಗೆ ನನಗೆ ಯೋಚನೆ ಮಾಡಿದಾಗೆಲ್ಲ ನನಗೆ ಅನಿಸುತ್ತೆ. ಯಾಕೆಂದರೆ ಅವರ ಪಾಂಡಿತ್ಯ, ಅವರ ಇಂಗ್ಲೀಷು, ಅವರ ಇದು ಕನ್ನಡದಲ್ಲಿಗಿಂತ ಅವರು ಇಂಗ್ಲೀಷಲ್ಲಿ ಬರೆದರು. ಯಾಕೆಂದರೆ ಹಿಂದೂವರು ಆ ಕಾಲದಲ್ಲಿ ಕೇಳ್ತಾಯಿದ್ರು, ಬರೀತಾಯಿದ್ರು. ಸಣ್ಣ ಅವರು ಆನಕರು ಅವರ ನಟಸಾರ್ಬನ ಬಗ್ಗೆ ಕನ್ನಡದಲ್ಲಿ ಒಂದು ವಿಮರ್ಶೆನೂ ಆ ಥರ ಪುಸ್ತಕ ಬಂದಿಲ್ಲ. ಅಷ್ಟು ಕಟುವಾಗಿ ಹಿಂದೂ ಪತ್ರಿಕೆಯಲ್ಲಿ 3 ಭಾಗಗಳಲ್ಲಿ ಪ್ರಕಟ ಮಾಡಿದ್ದಾರೆ. ಅದನ್ನು ಭಾಳ ದೀರ್ಘ ವಿಮರ್ಶೆಗಳು ಬಂದಿದೆ. ಇದನ್ನು ಆಮೂರು ತುಂಬ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಅಂತ. ನಮ್ಮಲ್ಲಿ ಈಗ ಕೆಲವರು ತಾವು ಒಬ್ಬೊಬ್ಬ ಲೇಖಕರನ್ನು ಸಮಗ್ರವಾಗಿ ಓದಿ ವಿಮರ್ಶೆ ಬರೆಯುತ್ತಿರುವುದಾಗಿ ಹೇಳಿಕೊಳ್ಳುವುದುಂಟು. ಆದರೆ ಆಮೂರರು ಒಬ್ಬ ಲೇಖಕರ ಕೃತಿಯೊಂದರ ಬಗ್ಗೆ ಒಂದು ಪುಸ್ತಕ ಬರೆಯಲಿ ಅಥವಾ ಒಂದು ಸಣ್ಣ ಲೇಖನವೇ ಬರೆಯಲಿ, ಅದರಲ್ಲಿ ಅವರು ಆ ಲೇಖಕನನ್ನು ಎಷ್ಟೆಲ್ಲ ಸಮಗ್ರವಾಗಿ ಓದಿದ್ದಾರೆ ಎನ್ನುವುದಕ್ಕೆ ಪುರಾವೆ ಇರ್ತಿತ್ತು ಅಂತ. ಅವರಿಗೆ ಲೇಖಕನಿಗಿಂತ ಅವನ ಕೃತಿಗಳು, ಆ ಮೂಲಕ ಅವನು ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆ ಬಹಳ ಮುಖ್ಯವಾಗಿತ್ತು. ಈ ಮಾತಿಗೆ ನಿದರ್ಶನವಾಗಿ ಅವರು ಆನಕರು ಬರೆದಿರುವ ಪುಸ್ತಕವನ್ನು ನೋಡಬಹುದು. ಆನಕರು ಮೊಟ್ಟ ಮೊದಲು ಸಾಹಿತ್ಯ ಅಕಾಡೆಮಿನೇ ದೇ ಆಸ್ಟ್ ಹಿಮ್ ಆ್ಯಂಡ್ ಹಿ ರೋಟ್. ಆ ಸಮಯದಲ್ಲಿ ನಾವು ಎಂಥ ಸ್ಥಿತಿಲಿದೆ ಅಂತಂದರೆ ಅವ್ರಿಗೊಂದು ಫೋಟೋ ಸಿಗಲಿಲ್ಲ ಆ ಕವರ್ ಪೇಜಲ್ಲಿ. ಆನಕರುದು ಎಷ್ಟು ಖ್ಯಾತ ಲೇಖಕರು ಒಂದು ಕಾಲದಲ್ಲಿ ವಿಜಯಮ್ಮಲ್ಲಿ ಇದ್ದಾರೆ, ನಾವೆಲ್ಲ ಆನಕರನ್ನ ಹತ್ತಿರದಿಂದ ನೋಡಿದವರು. ಆನಕರದ್ದು ಒಂದು ಫೋಟೋ ಸಿಗಲಿಲ್ಲ. ಕೊನೆಗೆ ಆಮೂರು ನನಗೆ ಬರೆದ್ರು, ನಾನು ಪ್ರಜಾವಾಣಿ ಆರ್ಕೈವ್ಸಲ್ಲಿ ಎಲ್ಲೋ ಹೊಡೆದು ಒಂದು ಫೋಟೋವನ್ನು ಅವರಿಗೆ ಕಳಿಸ್ಕೊಟ್ಟಿದ್ದು ನನಗೆ ನೆನಪಿದೆ ಅಂತ. ಅದನ್ನು ಗಂಭೀರವಾಗಿ ಅವರು ಬರೆದ್ರು. ಅದುವರೆಗೆ ಆನಕರು ಅವರನ್ನು ಒಳಗೊಂಡು ಜನಪ್ರಿಯ ಲೇಖಕರೊಬ್ಬರನ್ನೂ ನಮ್ಮ ವಿಮರ್ಶೆ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಈಗ ಕಾಲ ಬದಲಾಗಿದೆ. ಈಗ ಜನಪ್ರಿಯ ಲೇಖಕರೇ ಬಹಳ ಮುಖ್ಯವಾಗಿ ವಿಮರ್ಶಕರ ಗಮನ ಕಳೀತಾ ಇರೋದು. ಆ ಕಾಲ ಹಾಗಿರಲಿಲ್ಲ. ಭಾಳ
ಒಂಥರ ಜನಪ್ರಿಯರು ಏನೋ ಬರೀತಾರೆ ಹಾಗಿರ್ತಾ ಇತ್ತು. ಅಂಥ ಸಮಯದಲ್ಲಿ ಆಮೂರ್ ಬರೀತಾ ಅವರೊಂದು ಹೇಳ್ತಾರೆ, ಎಲಿಯಟ್ನಿಂದ ನಾನೊಂದು ವಿಷಯ ಕಲಿತುಕೊಂಡೆ ಅಂತ. ಟಿ.ಎಸ್. ಎಲಿಯಟ್ನಿಂದ, ಅತ್ಯುತ್ತಮ ಸಾಹಿತ್ಯವನ್ನೇ ಕೊಡಿ, ಅದರ ಬಗ್ಗೆ ಮಾತ್ರ ಬರೆಯುತ್ತೇನೆ ಎನ್ನುವ ಮನೋಭಾವ ವಿಮರ್ಶಕನಿಗೆ ಇರಬಾರದು. ಅತ್ಯುತ್ತಮ ಸಾಹಿತ್ಯ ಎಂದು ಯಾರು ನಿರ್ಧರಿಸುವುದು? ಈಗಾಗಲೇ ಯಾರೋ ಒಬ್ಬರು ಅತ್ಯುತ್ತಮ ಎಂದು ನಿರ್ಧರಿಸಿದ್ದು ಬೆಸ್ಟ್ ಆಗಿರಲಿಕ್ಕಿಲ್ಲ. ನಾನೇ ಹೊಸದಾಗಿ ನೋಡಿ ನಿರ್ಧರಿಸಬೇಕಲ್ಲವೇ? ಇದು ಆನಕರ್ ಪುಸ್ತಕ ಬರೆದ ಸಂದರ್ಭದಲ್ಲಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ ಮಾತು. ಸೃಜನಶೀಲ ಸಾಹಿತ್ಯದಲ್ಲಿ ಪ್ರಯೋಗಶೀಲತೆಯಿಂದ ಹೊಸ ದಿಕ್ಕುಗಳನ್ನು ಅನ್ವೇಷಿಸುವ ಲೇಖಕರ ಬಗ್ಗೆ ಅವರಿಗೆ ವಿಶೇಷವಾದ ಒಲವಿತ್ತು. ನಾನು ವಿದೇಶಗಳಲ್ಲಿ ಮೊದಲೇ ಹೇಳಿದ್ನಲ್ಲ, ಆಲ್ಫ್ರೆಡ್ ಕಾಸಿನ್ ಆಗಲಿ ಅಥವಾ ಎಡ್ವರ್ಡ್ ಮಿಲ್ಸಿನ್ ಆಗಲಿ, ಆಯಾ ಕಾಲದಲ್ಲಿ ಅತ್ಯುತ್ತಮವಾದ ಯಾರೋ ಒಬ್ಬ ಅನಾಮಧೇಯ ಬರೆದರೆ ತಕ್ಷಣ ವಿಮರ್ಶಕರು ಅಮೇರಿಕದಲ್ಲಿ ಗುರುತಿಸ್ತಾ ಇದ್ದರು. ಕನ್ನಡದಲ್ಲಿ ನಾನು ನೋಡಿದ ಏಕಮಾತ್ರ ವಿಮರ್ಶ ಕೊನೆಯವರೆಗೂ ಕೂಡ ಆಮೂರ್ ಒಬ್ಬರೇ. ಹೊಸದು ಏನಾದರೂ ಬರೆದ್ರೆ ಅವರು ತಕ್ಷಣ ಗುರುತು ಹಿಡಿತಾಯಿದ್ರು, 10 ಕಡೆ ಹೇಳ್ತಾಯಿದ್ರು, ಎಲ್ಲಾದರೂ ಅವಕಾಶ ಇದ್ದರೆ ಅದ್ರ ಬಗ್ಗೆ ಬರೀತಾ ಇದ್ರು ಅಂತ. ಬಹಳ ದೊಡ್ಡ ವಿಮರ್ಶಕರು ಅಂತ ಹೇಳಿಬಿಟ್ಟು ಆಸ್ತಿ ಅನ್ನೋದಕ್ಕೆ ಅವರು ಸೃಜನಶೀಲ ಸಾಹಿತ್ಯದಲ್ಲಿ ಪ್ರಯೋಗಶೀಲತೆಯಿಂದ ಹೊಸ ದಿಕ್ಕುಗಳನ್ನು ಅನ್ವೇಷಿಸುವ ಲೇಖಕರ ಬಗ್ಗೆ ಅವರಿಗೆ ವಿಶೇಷವಾದ ಆಸ್ಥೆ ನಿಂತಿತ್ತು. ಒಂದು ಸಂದರ್ಶನದಲ್ಲಿ ಅವರು ಮಾತಾಡ್ತಾರೆ, ಫುಕೋ, ಡೆರಿಡಾ ಇವರೆಲ್ಲ ಅಭಿಜಾತ ಚಿಂತಕರು, ಒರಿಜಿನಲ್ ಥಿಂಕರ್ಸ್, ಜ್ಞಾನಕ್ಕೆ ಕೊಡುಗೆ ನೀಡಿದವರು, ಹೊಸ ಮಾರ್ಗಗಳನ್ನು ತೆರೆದವರು. ಕಾವ್ಯ ಇರಲಿ, ಕಾದಂಬರಿ ಇರಲಿ, ಯಾವುದೇ ಕಲಾ ಪ್ರಕಾರಗಳಿರಲಿ, ಹೊಸ ಮಾರ್ಗಗಳನ್ನು ತೆರೆಯುವವರು ಗ್ರೇಟ್. ಅವರು ಬಹುದೊಡ್ಡ ಲೇಖಕರು ಆಗಿರಲಿಕ್ಕಿಲ್ಲ. ಕಾವ್ಯ ಇರಲಿ, ಕಾದಂಬರಿ ಇರಲಿ, ಯಾವುದೇ ಕಲಾ ಪ್ರಕಾರ ಇರಲಿ, ಹೊಸ ಮಾರ್ಗಗಳನ್ನು ತೆರೆಯುವವರು ಗ್ರೇಟ್. ಅವರು ಬಹುದೊಡ್ಡ ಲೇಖಕರು ಆಗಿರಲಿಕ್ಕಿಲ್ಲ. ಅವರು ಬರೆದದ್ದು ಕ್ಲಾಸಿಕ್ ಆಗಿರಲಿಕ್ಕಿಲ್ಲ. ಆದರೆ ಹೊಸ ಮಾರ್ಗವನ್ನು ಅವರು ಕಾಣಿಸಿರುತ್ತಾರೆ. ಶಿವರಾಮ ಕಾರಂತರ ಬೆಟ್ಟದ ಜೀವ ಬರೆದಾಗ ಇಂಗ್ಲೀಷಿನ ಪ್ರಸಿದ್ಧ ಲೇಖಕರೊಬ್ಬರು ಇದು ಕಾದಂಬರಿಯಲ್ಲ, ಪ್ರವಾಸ ಗ್ರಂಥ ಎಂದು ಹೇಳಿದರು. ಆದರೆ ನಾನು ಆ ಕಾದಂಬರಿ ಯಾಕೆ ಮಹತ್ವದ್ದು ಎಂದು ಬಹಳ ಆಳವಾಗಿ ಬರೆದೆ. ಅಂಥದ್ದೊಂದು ಕಾದಂಬರಿ ಇನ್ಯಾವ ಭಾಷೆಯಲ್ಲೂ ಬಂದಿಲ್ಲ. ಮತ್ತು ಆ ಬೆಟ್ಟದ ಜೀವ ಬಗ್ಗೆ 3 ಸಂದರ್ಭಗಳಲ್ಲಿ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ 3 ಲೇಖಕರನ್ನ ಅವರು ಬರೆದಿದ್ದಾರೆ ಅಂತ. ಅಂದರೆ ಅಷ್ಟು ಇದಾಗಿತ್ತು. ಭರವಸೆ ಹುಟ್ಟಿದ ಅನೇಕ ಹೊಸ ಲೇಖಕರನ್ನು ಮೊದಲು ಗುರುತಿಸಿ ಅವರ ಬಗ್ಗೆ ಅಭಿಮಾನದಿಂದ ಪ್ರೋತ್ಸಾಹಿಸಿದವರು ಆಮೂರ್. ಉದಾಹರಣೆಗೆ, ಇವತ್ತು ಭಾರತೀಯ ಇಂಗ್ಲೀಷ್ ಲೇಖಕಿ ಎಂದು ಹೆಸರಾಗಿರುವ ನಮ್ಮವರೇ ಆದ ಶಶಿ ದೇಶಪಾಂಡೆ ಅವರನ್ನು ಕಾದಂಬರಿಗಾರ್ತಿಯಾಗಿ ಮಾಡಿದ್ದೂ ಕೂಡ ಆಮೂರ್. ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಇದು. ಅವರು ಬರೀಲಿಕ್ಕೆ ಹಂಚ್ತಾ ಇದ್ದಾಗ ಅವ್ರನ್ನ ಬರವಣಿಗೆ ಹಚ್ಚಿಸಿ ಅವರ ಕಾದಂಬರಿಗಳನ್ನ ಮೊದಲು ಓದಿ ತಿದ್ದಿ ಎಲ್ಲ ಮಾಡಿದ್ದಾರೆ. ಅದನ್ನು ಶಶಿ ದೇಶಪಾಂಡೆ ಅದನ್ನು ಎಷ್ಟು ಒಪ್ಕೊಳ್ತಾರೋ ಇಲ್ವೋ ಅದು ಬೇರೆ ವಿಷಯ. ಇದು ನಿಜ ಅಂತ ನಾನು ಹೇಳ್ತಾ ಇದ್ದೀನಿ. ಸುಮಾರು 3 ದಶಕಗಳಷ್ಟು ಕಾಲ ಅವರನ್ನು ತೀರಾ ಹತ್ತಿರದಿಂದ ನಾನು ನೋಡಿದೆ. ಗಂಟೆಗಟ್ಟಲೆ ಅವರ ಜೊತೆ ಮಾತುಗಳಾಡಿದ್ದೇನೆ. ಅವರಿಗೆ ಅನೇಕ ಪ್ರಶ್ನೆಗಳನ್ನು ಹಾಕಿ ನನ್ನ ಸಂದೇಹಗಳನ್ನು ನಾನು ನಿವಾರಿಸ್ಕೊಂಡಿದ್ದೀನಿ. ನನ್ನ ಕಥೆಗಳನ್ನು ಅವರು ಮೆಚ್ಕೊಂಡಿದ್ದರು. ಇದು ನಾನು ಹೇಳೋ ಗೊತ್ತಿಲ್ಲ, ಆದರೆ ಹೇಳ್ತಾ ಇದ್ದೇನೆ. ಅವರು ಯಾತಕ್ಕೆ ಮೆಚ್ಕೊಂಡಿದ್ರು ಅಂತಂದರೆ ಅವುಗಳ ಪ್ರಯೋಗಶೀಲತೆಯನ್ನು ಮೆಚ್ತಾ ಇದ್ದರು. ಇದು ಕನ್ನಡದಲ್ಲಿ ಯಾರೂ ಮಾಡಿಲ್ಲ, ಈ ಥರ ಪ್ರಯೋಗಗಳು ನೀವು ಮಾಡಿದ್ದೀರಿ ಅಂತ. ಅವರೇ ಎಲ್ಲೋ ನನ್ನೊಂದು ಕತೆ ಓದಿ ಬೇರೆ ಕಥೆಗಳು ಏನೇನು ಬರೆದಿದ್ದೀರಿ ಅಂತ ನನ್ನ ತರಿಸ್ಕೊಂಡು ಅದನ್ನು ಓದಿ ಅವರು ನನಗೊಂದು ಪತ್ರ ಬರೆದು ಬರೀತಾ ಅವರೊಂದು ಮಾತು ಹೇಳ್ತಾರೆ ಅಂತ. ಯಾಕೆಂದರೆ ಅದೇ ಸಮಯದಲ್ಲಿ ಬೇರೆ ಯಾರೋ ಒಬ್ಬರು ವಿಮರ್ಶಕರು ಬರೆದಿದ್ದರು, ಇದರಲ್ಲಿ ಫಾರಮ್ಮೇ ಜಾಸ್ತಿ ಇದೆ ಕಂಟೆಂಟ್ಗಿಂತ, ಇದು ಹೊಸ್ತರ ಯಾಕೆ ಹೇಳಬೇಕು, ಈ ಥರದ್ದೆಲ್ಲ ಏನೋ ಒಂದು ಕೆಲವು ಮಾತುಗಳನ್ನು ಕೆಲವರು ಎಲ್ಲೋ ಒಂದು ಕಡೆ ಬರೆದಿದ್ರು. ಬಹುಶಃ ಅದಕ್ಕೆ ಅವ್ರ ಗಮನದಲ್ಲಿತ್ತು ಅಂತ ಕಾಣುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ರೂಢಿಯಲ್ಲಿದ್ದ ಸಾಹಿತ್ಯದ ಆಕೃತಿಗಳು ಸ್ವಂತದ ಅಭಿವ್ಯಕ್ತಿಗೆ ಅಪರ್ಯಾಪ್ತವೆನಿಸಿದಾಗ ಪ್ರಯೋಗಶೀಲತೆ ಅನಿವಾರ್ಯವಾಗುತ್ತದೆ. ವರ್ತಮಾನದ ಎಲ್ಲ ವಿವರಗಳನ್ನೊಳಗೊಂಡು ಅದರಾಚೆಗೆ ಕೈಕಾಲು ಚಾಚುವ ನಿಮ್ಮ ರಚನೆಗಳು ವಾಸ್ತವ್ಯದಿಂದ ಭಿನ್ನವಾದ ಲೋಕವೊಂದನ್ನು ಸೃಷ್ಟಿಸುವುದರ ಮೂಲಕ ತಮ್ಮ ಅಪ್ಪಟ ಸೃಜನಶೀಲತೆಯನ್ನು ಮೆರೆಯುತ್ತವೆ ಅಂತ ನನಗೊಂದು ಪತ್ರ ಬರೆದರು. ಆಮೇಲೆ ನನ್ನ ಪ್ರಬಂಧಗಳ ಬಗ್ಗೆನೂ ಅವರು ಒಂದು ಕಡೆ ಒಂದು ಲೇಖನವನ್ನೇ ಬರೆದ್ರು. ಅವರು ನನಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಅದು ಯಾರೋ ಬರೆದು ಅದೆಲ್ಲೋ ಪಬ್ಲಿಷ್ ಆಗಿ ಆಮೇಲೆ ನನಗೆ ಐ ಥಿಂಕ್ ರಾಘವೇಂದ್ರ ಪಾಟೀಲ್ ಕಳಿಸ್ಕೊಟ್ರು ಅಂತ ಅಲ್ಲ ರಾಘವೇಂದ್ರ ಪಾಟೀಲು
ಮಲ್ಲಿಕಾರ್ಜುನ ಹಿರೇಮಠರು ನಂಗೆ ಗೊತ್ತಿಲ್ಲ. ಪ್ರಬಂಧ ಯಾವುದೋ ಪ್ರಕಾರದ ಗುಣಗಳನ್ನು ಭಾವತೀವ್ರತೆ, ನಾಟ್ಯಗುಣ, ಕಥನ ರೂಪ ಇತ್ಯಾದಿ ಒಳಗೊಳ್ಳುವುದಾದರೂ ಅದರ ಮೂಲ ಜಿಜ್ಞಾಸೆಯಲ್ಲದೆ ಬೇರೆ ಅಲ್ಲ. ಇದೇ ದಿವಾಕರರ ಪ್ರಬಂಧಗಳ ಮೂಲಗುಣ. ಅವರಲ್ಲಿ ಅದ್ಭುತವಾದ ಜ್ಞಾನ ಪಿಪಾಸೆ ಇದೆ. ಅವರು ಅನುಭವಗಳನ್ನು ಓದಿನ ಅನುಭವಗಳೂ ಸೇರಿದಂತೆ ಸಾಹಿತ್ಯದ ಬೇರೆ ಬೇರೆ ಕಲೆಗಳ ಮೂಲೆಗಳನ್ನು ಶೋಧಿಸುವುದಕ್ಕೆ ಈ ಪ್ರಶ್ನೆಗಳೇ ಕಾರಣ ಅಂತ ಅವರು ಬರೆದರು. ಇನ್ನೊಂದು, ವಿ ಸಿ ಅವರು ಹೊನ್ನಾವರ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದರು ಸ್ವಲ್ಪ ದಿವಸ. ಆಗ ಅವರೊಂದು ಸಭೆಗೆ ನಮ್ಮ ಆಮೂರನ್ನ ಪರಿಚಯ ಮಾಡಿಸ್ತಾ ಇದ್ದಾಗ ವಿ ಸಿ ಹೇಳಿದ್ರಂತೆ, ಆಮೂರ್ ಅಂಥವರು ಆಕ್ಸ್ಫರ್ಡಲ್ಲಿರಬೇಕಾಗಿತ್ತು, ಕೇಂಬ್ರಿಡ್ಜಿನಲ್ಲಿರಬೇಕಾಗಿತ್ತು ಅಂತ ಹೇಳಿದ್ರಂತೆ. ಆ್ಯಕ್ಚುಲಿ ವಿ ಸಿ ಇರಬೇಕಾಗಿತ್ತು. ಅವರು ಆಮೂರ್ ಬಗ್ಗೆ ಈ ಮಾತು ಹೇಳಿದ್ರಂತೆ. ಈ ಬಗ್ಗೆ ಆಮೂರೇ ಒಂಥರ ಪ್ರಸ್ತಾಪಿಸುತ್ತಾ ತಮ್ಮ ಆತ್ಮಚರಿತ್ರೆಯಲ್ಲಿ ಈ ಮಾತು ಹೇಳ್ತಾರೆ ಅವರು, ಆಮೂರರು. ನಾನು ಕಲಿಯುತ್ತಿರುವಾಗ ಡ್ಯಾನಿಯಲ್ ಜೋನ್ಸನ ಡಿಕ್ಷನರಿ ಆಫ್ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಬಗೆಗಾಗಲಿ ಸ್ಟ್ಯಾಂಡರ್ಡ್ ಪ್ರೊನೌನ್ಸಿಯೇಷನ್ ಬಗೆಗಾಗಲಿ ನಮ್ಮ ಶಿಕ್ಷಕರಿಂದ ಕೇಳಿರಲಿಲ್ಲ. ನಾನು ಬಹಳ ದಿನ ಟಾಟಾಯ್ಸ್ ಎಂತಲೇ ಉಚ್ಚರಿಸುತ್ತಿದ್ದೆ. ಟಾಟಾಯ್ಸ್ ಅಂತಲೇ ಉಚ್ಚರಿಸುತ್ತಿದ್ದೆ. ಅದು ತಪ್ಪು. ಟಾರ್ಟೆಸ್ ಎಂದು ಹೇಳಿಕೊಟ್ಟವನು ಕಾನ್ವೆಂಟ್ ಶಾಲೆಯಲ್ಲಿ ಇಂಗ್ಲೀಷ್ ಲೇಡಿಯಿಂದ ಶಿಕ್ಷೆಯಿಂದ ಕಲಿತ ನನ್ನ ಮಗ ಶ್ಯಾಮ ಅಂತ. ಆಮೂರರು ಹಲವು ದಶಕಗಳ ನಂತರ ಉನ್ನತ ಸಂಶೋಧನೆಗಾಗಿ ಅಮೆರಿಕಕ್ಕೆ ಹೋದಾಗ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಒಬ್ಬರು ಅವರನ್ನು ಇನ್ನೊಬ್ಬ ವಿದ್ವಾಂಸರಿಗೆ ಪರಿಚಯಿಸುತ್ತಾ ಹೀ ಸ್ಪೀಕ್ಸ್ ಇಂಗ್ಲೀಷ್ ಬೆಟರ್ ದ್ಯಾನ್ ಅನ್ ಅಮೇರಿಕನ್ ಅಂತ ಹೇಳಿದ್ರಂತೆ. ಮತ್ತೊಬ್ಬರು ಅವರನ್ನೇ ಡಿಡ್ ಯು ಗೋ ಟು ಆಕ್ಸ್ಫರ್ಡ್ ಸರ್ ಅಂತ ಕೇಳಿದ್ರಂತೆ. ಆಮೂರರು ಸೀನಿಯರ್ ಬುಲ್ಫ್ರೈಟ್ ಫೆಲೋಶಿಪ್ ಪಡೆದು ಅಮೆರಿಕದ ಕ್ಯಾಲಿಫೋರ್ನಿಯಾ ಮತ್ತು ಯೇಲ್ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ನಡೆಸಿದರು. ಬ್ರಿಟಿಷ್ ಕೌನ್ಸಿಲ್ ಮೂಲಕ ಇಂಗ್ಲೆಂಡಿನಲ್ಲೂ ಸಂಶೋಧನೆ ಕೈಗೊಂಡವರು. ಇಂದು ಪಾಶ್ಚಾತ್ಯ ಜಗತ್ತಿನಲ್ಲಿ ವಿಖ್ಯಾತ ವಿಮರ್ಶಕರೆಂದು ವಿದ್ವಾಂಸರೆಂದು ಹೆಸರಾಗಿರುವ ಮಾರ್ವಿನ್ ಮೆಡ್ರಿಕ್, ಜಾನ್ ಎಸ್ಪಿ, ಚಾರ್ಲ್ಸ್ ಡೇವಿಸ್, ಹೆರಲ್ಡ್ ಬ್ಲೂಮ್, ಕ್ಲಯಾಂತ್ ಬ್ರೂಕ್ಸ್, ರೆನೆ ವೆಲಕ್, ಚಾರ್ಲ್ಸ್ ಫಿಡಲ್ಟನ್, ಹ್ಯೂ ಕೆನರ್, ಮೈಕೇಲ್ ಹಾಲ್ರೈಡ್ ಮುಂತಾದವರ ಜೊತೆ ಅವರು ಉನ್ನತ ಅಧ್ಯಯನ ನಡೆಸಿದರು ಅಥವಾ ಅವರ ಜೊತೆ ಚರ್ಚಿಸಿದರು. ಇವರಲ್ಲಿ ನಾನು ಹ್ಯೂ ಕೆನರ್ನ ಮತ್ತು ಮೈಕೇಲ್ ಹಾಲ್ರೈಡ್ನ ಇಬ್ಬರನ್ನು ಕೂಡ ನಾನು ಅಯೋದಲ್ಲಿ 2002ನಲ್ಲಿ ಒಂದು 3 ತಿಂಗಳು ಅಯೋಗ ವಿಶ್ವವಿದ್ಯಾಲಯ ಇದ್ದಾಗ ನಾನು ಭೇಟಿ ಮಾಡ್ತಾ ಇದ್ದೆ 2002ನಲ್ಲಿ. ಆಗ ನನಗೆ ಇವರ ಪರಿಚಯನೇ ಇರಲಿಲ್ಲ, ವೈಯಕ್ತಿಕವಾದ ಪರಿಚಯ ಅಷ್ಟಿರಲಿಲ್ಲ. ನೋಡಿದ್ದೆ ಅಷ್ಟೇ, ಅದು ಓದಿದ್ದೆ ಅಷ್ಟು, ಅವರು ನನಗೆ ಪರಿಚಯ ಇರಲಿಲ್ಲ. ನನಗಿನ್ನೂ ನೆನಪಿದೆ, ಹ್ಯೂ ಕೆನ್ನರ್ ಅವರು ಅವ್ರ ಹತ್ರ ಮಾತಾಡ್ತಾ, ನಾನು ಕನ್ನಡದವನು, ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇರೋನು ಅಂತ ಗೊತ್ತಾಗಿ ಅವರು ಒಂದು ಸಲ ಸಾಯಂಕಾಲ ಅನೇಕ ಲೇಖಕರ ಜೊತೆ ಮಾತಾಡ್ತಾ ಇದ್ದಾಗ ಅವರು ಐ ನೋ ಒಂದು ಕನ್ನಡ ಪ್ರೊಫೆಸರ್ ಡಾಕ್ಟರ್ ಆಮೂರ್ ಅಂತ, ಡು ಯು ನೋ ಅಂತ. ಯಾಸ್ ಸರ್, ಈಸ್ ಎ ಗ್ರೇಟ್. ಅವ್ರು ಹೇಳಿದರು ಅಂತ, ನೋಡಪ್ಪ ವಿಲಿಯಂ ಫಾಕ್ನರ್ ಬಗ್ಗೆ ಏನೇನಿದೆಯೋ ನನಗೇ ಗೊತ್ತಿಲ್ಲದೆ ಇರೋದನ್ನು ಸುಮಾರು 2 ಗಂಟೆ ಹತ್ರ ನನ್ನ ಜೊತೆ ಚರ್ಚೆ ಮಾಡಿದರು ಅವರು. ಅಂತಹ ದೊಡ್ಡ ವಿದ್ವಾಂಸ ಅಂತ ಹೇಳಿಬಿಟ್ಟು ಅವರು ಹ್ಯೂ ಕೆನರ್ ನನ್ನ ಹತ್ರ ಮಾತಿನಲ್ಲಿ ಅವರು ಹೇಳಿದರು ಅಂತ. ಆದ್ದರಿಂದಲೇ ಬಹುಶಃ ಅವರು ವಿದ್ವತ್ತು ಬಯಸುವ ಉನ್ನತ ಮಟ್ಟದ ಅಧ್ಯಯನದ ಬಗ್ಗೆ ವಿಶೇಷ ಕಾಳಜಿ ಇದ್ದ ಅವರಿಗೆ ನಮ್ಮ ದೇಶದ ಸದ್ಯದ ಪರಿಸ್ಥಿತಿಯಿಂದ ಕೊನೆಗೆ ತುಂಬ ವಿಷಾದವೂ ಕೂಡ ಅವರಿಗಾಗಿತ್ತು. ಯಾಕೆಂದರೆ ಕೊನೆ ದಿನಗಳಲ್ಲಿ ನಾನು ಆಗಾಗ ಅವ್ರ ಜೊತೆ ಕೊನೆಯ ವರ್ಷಗಳಲ್ಲಿ ವಾರಕ್ಕೊಂದು ಸಲ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಅಲ್ಲಿ ಅವರೇ ಮಾತಾಡ್ತಾಯಿದ್ರು. ಒಂದು ಸಲ ಫೋನ್ ಮಾಡಿದರೆ ಕೊನೆ ಪಕ್ಷ 1 ಗಂಟೆ ಹೊತ್ತು ಅವ್ರು ಮಾತಾಡ್ತಾಯಿದ್ರು. ಅಲ್ಲಿಗೂ ಅವ್ರಿಗೆ ಸಾಕಾಗ್ತಾ ಇರಲ್ಲ, ಅಷ್ಟು ವಿಷಯ ಇರ್ತಿತ್ತು ಅವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಅಂತ. ಅವರು ಆತ್ಮಚರಿತ್ರೆಯಲ್ಲಿ ಒಂದು ಮಾತು ಹೇಳ್ತಾರೆ ಅಂತ, ನಮ್ಮ ದೇಶದಲ್ಲಿಯ ಸಂಶೋಧಕರು ವತಾಪಿ ಜೀರ್ಣೋಭವ ಎಂಬ ಮಾತಿನಂತೆ ಇಡೀ ಪ್ರಬಂಧಗಳನ್ನೇ ಕಾಪಿ ಮಾಡಿ ತಮ್ಮ ಹೆಸರಿನಲ್ಲಿ ಪ್ರಕಟಿಸುತ್ತಾರೆ. ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಪ್ರಬಂಧವೊಂದು ನನ್ನ ಅಭಿಪ್ರಾಯಕ್ಕಾಗಿ ಬಂದಿತ್ತು. ಅದರಲ್ಲಿಯ ಕೆಲವು ಭಾಗಗಳು ನನಗೆ ತೀರಾ ಪರಿಚಿತವೆನಿಸಿದವು, ಆದರೆ ಅವುಗಳ ಮೂಲ ನೆನಪಾಗಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವು ನನ್ನ ಲೇಖನಗಳೇ ಎನ್ನುವುದು ತಿಳಿದು ಬಹಳ ವಿಷಾದವೆನಿಸಿತು. ಇದು ಅಪ್ರಾಮಾಣಿಕತೆಯಷ್ಟೇ ಅಲ್ಲ, ವಿದ್ವತ್ತಿಗೆ ಆಗುವ ದ್ರೋಹವೂ ಅಂತ. ನನಗದೇ ಆಶ್ಚರ್ಯ. ಮತ್ತು
ಅವರ ವಿಮರ್ಶೆ ಮತ್ತು ಅವರು ಎಷ್ಟು ಖಚಿತವಾಗಿರ್ತಾ ಇತ್ತು ಅವ್ರ ವಿಮರ್ಶೆ ಅಂತಂತಂದರೆ, ಅವರು ಬರೆದಿದ್ದು ಅವ್ರಿಗೆ ನೆನಪಿರ್ತಾ ಇರಲಿಲ್ಲ. ಆದರೆ ಎಷ್ಟೋ ಸಲ ಅವರು ಮಾತಾಡ್ತಾ ಕೆಲವು ವಿಷಯಗಳನ್ನ ಹೇಳ್ತಾ ಅದನ್ನು ಯಾರೋ ಬರೆದಿದ್ದು ಅಂತ ಹೇಳ್ತಾಯಿದ್ರು. ಅವ್ರದ್ದೇ ವಿಮರ್ಶೆ ಆಗಿರ್ತಾಯಿದ್ದು, ಯಾರೋ ಬರೆದಿದ್ದು ಅಂತ. ನನಗೊಂದು ಪ್ರಸಂಗ ನೆನಪು ಬರುತ್ತೆ. ಎಮರ್ಸನ್ ಅಂತ ಒಬ್ಬ ಬಹಳ ದೊಡ್ಡ ಅಮೇರಿಕದ ತತ್ವಜ್ಞಾನಿ ಮತ್ತು ಪ್ರಬಂಧಕಾರ. ಅವನು ಕೊನೆ ವರ್ಷಗಳಲ್ಲಿ ಒಂದು ರೀತಿ ನೆನಪಿನ ಶಕ್ತಿ ಹೋಯ್ತಂತೆ. ಅವನು 60-70 ವರ್ಷ ಆಗಿದ್ದಾಗ ಅವನು ಹೆಂಡತಿ ಬೇರೆ ತೀರ್ಕೊಂಡು ಮಗಳಿದ್ಲು ಒಬ್ಳ ಹತ್ರ. ಆದರೆ ಕೊನೆಯವರೆಗೂ ಕೂಡ ಲೇಟೆಸ್ಟ್ ಅಮೇರಿಕದಲ್ಲಿ ಏನು ಬರ್ತಾಯಿತ್ತು ಅದನ್ನು ಓದ್ತಾ ಇದ್ದ. ಅವನ ಮಗಳ ಪುಸ್ತಕ ತಂದು ಕೊಡ್ತಾ ಇದ್ಲು, ಓದ್ತಾ ಇದ್ದ, ಓದಿ ಪಕ್ಕಕ್ಕಿಡ್ತಾ ಇದ್ದ, ಏನೂ ಹೇಳ್ತಾ ಇರಲಿಲ್ವಂತೆ. ಒಂದು ದಿವಸ ಯಾವುದೋ ಒಂದು ಪುಸ್ತಕ ಕೊಟ್ಟಳು ಮಗಳು, ಅದನ್ನು ಓದಿದ್ನಂತೆ. ಓದ್ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ಎಷ್ಟೋ ದಿವಸಗಳು ನೋಡು ಇವನು ಯಾರೋ ತುಂಬ ಚೆನ್ನಾಗಿ ಬರೀತಾನೆ ಅಂತ, ಅದು ಒಂದೇ ಪುಸ್ತಕ ಅಂತ. ಆಮೂರದ್ದು ಎಷ್ಟೋ ಸಲ ಆ ಥರ ಆಗಿದ್ದು ನಾನು ಕಂಡಿದ್ದೀನಿ ಕೂಡ ಅಂತ. ಇಂಥ ಹಿರಿಯ ಪ್ರಾಜ್ಞ ಅಸೀಮ ಅಮಾರ್ಕರನ್ನು ನಾನು ಮೊದಲು ನೋಡಿದ್ದು ಬೆಂಗಳೂರು ವಿಶ್ವವಿದ್ಯಾಲಯದ ಅಧ್ಯಯನ ಸಮಯದಲ್ಲಿ. ಆಮೇಲೆ ಕೆಲವು ಸಲ ಓರಿಯೆಂಟ್ ಲಾಂಗ್ಮನ್ ಸಂಸ್ಥೆಯಲ್ಲಿ ಅವರು ಬರ್ತಾಯಿದ್ರು, ಪುಸ್ತಕ ಕೊಂಡ್ಕೊಳ್ಳಿಕ್ಕೆ ಬರ್ತಾಯಿದ್ರು, ಅಲ್ಲಿ ಭೇಟಿ ಆಯಿತು. ಆಮೇಲೆ ಅನೇಕ ಬಾರಿ ಅವ್ರನ್ನ ನಾನು ನೋಡಿದ್ದೆ. ಎಷ್ಟೋ ಸಲ ಮದ್ರಾಸಿಗೆ ಬಂದಾಗೆಲ್ಲ ನಾನು ನೋಡೋಕ್ಕೆ ಬರ್ತಿದ್ರು. ನಮ್ಮ ಅವರ ಮನೆಗೆ ನಾನು ಎಷ್ಟೋ ಸಲ ಹೋಗಿದ್ದುಂಟು. ನಮ್ಮ ಅಮ್ಮೋರಿದ್ದಾರೆ, ಅವರ ಮಗ. ಆಮೇಲೆ ಅವರು ಬಹಳ ಇಷ್ಟಪಡ್ತಾ ಇದ್ದಿದ್ದು ಶ್ರೀನಿವಾಸ ವೈದ್ಯ. ಅವ್ರ ಮನೇಲಿ 2-3 ಸಲ ನಾವು ಅವ್ರನ್ನ ಭೇಟಿಯಾಗಿದ್ದು ಅಂತಂದರೆ ಅವರು ಏನು ಊಟ ಮಾಡಿದರು ಅಂತ ಕೂಡ ನೆನಪಿಲ್ಲ, ಅವ್ರಿಗೆ ನೆನಪಿರ್ತಾ ಇರಲಿಲ್ಲ. ಅಂದರೆ ಅಷ್ಟು ಮಾತಿರ್ತಾಯಿದ್ದು. ಮಾತಾಡಿ ಕೊನೆಗೆ ಹೊರಡಬೇಕು ಅಂತ ಗೇಟ್ ಹತ್ರ ಹೋದರೆ ಅಲ್ಲಿ 1 ಗಂಟೆ ಹೊತ್ತು ಮಾತಾಡ್ತಾಯಿದ್ರು ಗೇಟ್ ಹತ್ರ ನಿಂತ್ಕೊಂಡು. ಅವನು ಅವರು ಬಿಡೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅಂತ. ಆಮೇಲೆ ಅನೇಕ ಬಾರಿ ಲೆಕ್ಕಕ್ಕೆ ಸಿಗದಷ್ಟು ಸಲ ಫೋನಿನಲ್ಲಿ ಮಾತಾಡಿದ್ದೇನೆ. ಅವರ ಮಾತಿನಿಂದ, ಅವರ ಪ್ರತಿಯೊಂದು ಹೊಸ ಪುಸ್ತಕದ ಓದಿನಿಂದ ಒಂದು ಸಾಹಿತ್ಯ ಕೃತಿಯನ್ನು ಹೇಗೆ ಪ್ರವೇಶಿಸಬೇಕು, ಅದನ್ನು ಹೇಗೆಲ್ಲ ಓದಬೇಕು ಎಂದು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೇನೆ. ಇದು ವೈಯಕ್ತಿಕವಾಗಿ ನನಗಾಗಿರುವ ಲಾಭ. ನಾನು ಮೆಚ್ಚಿಕೊಂಡಿರುವ ಹಲವಾರು ಪಾಶ್ಚಾತ್ಯ ಲೇಖಕರನ್ನು ಅಥವಾ ವಿಮರ್ಶಕರನ್ನು ಅವರು ಸ್ವತಃ ಭೇಟಿಯಾಗಿ ಅವರ ಜೊತೆ ಚರ್ಚಿಸಿದ್ದಾರೆ ಎನ್ನುವುದು ನನಗೆ ಹೆಮ್ಮಶಿಯಾಗಿರುತ್ತೆ. ನನಗೆ ಆಮೂರರು ಕೊಟ್ಟಿರುವ ಪುಸ್ತಕಗಳು ಸುಮಾರು 20 ಪುಸ್ತಕಗಳು ಅವರು ಕೊಟ್ಟಿದ್ದಾರೆ. ಅವರು ಇಂಗ್ಲೀಷ್ ಪುಸ್ತಕಗಳು ಕೂಡ ನನಗೆ ಕೊಟ್ಟಿದ್ದಾರೆ ಅಂತ. ಭಾಷಾಂತರದಲ್ಲಿ ಕೂಡ ಅವರಿಗೆ ವಿಶೇಷ ಒಲವಿತ್ತು. ಭಾಷಾಂತರದ ಬಗ್ಗೆ ಕೂಡ ಅವರು ಕೆಲವು ಮಾತುಗಳನ್ನು, ಬಹಳ ಮೌಲಿಕವಾದ ಮಾತುಗಳನ್ನು ಅವರು ಹೇಳಿದ್ದಾರೆ ಅಂತ ಅವರ ಆತ್ಮಕಥೆಯಲ್ಲಿ ಒಂದು ಕಡೆ ಹೇಳ್ತಾರೆ ಅಂತ. ಭಾಷಾಂತರ ಯಶಸ್ವಿಯಾಗುವುದು ಭಾಷಾಂತರಕಾರ ಬೇರೆ ಭಾಷೆಯ ಕೃತಿಗಳನ್ನು ತನ್ನ ಭಾಷೆಗೆ ತರಲು ಯತ್ನಿಸಿದಾಗ, ತನ್ನ ಭಾಷೆಯ ಕೃತಿಗಳನ್ನು ಬೇರೆ ಭಾಷೆಗಳಿಗೆ ಅನುವಾದಿಸುವಾಗ ಅಲ್ಲ ಎನ್ನುವುದು ನನ್ನ ದೃಢವಾದ ನಂಬಿಕೆ. ನಮ್ಮ ಭಾಷೆಯ ಶಕ್ತಿ ಮಿತಿಗಳ ಅರಿವು, ಅದರದೇ ಆದ ಜಾಯಮಾನದ ಜ್ಞಾನ, ಈ ಭಾಷೆ ಪ್ರಯೋಗದಲ್ಲಿ ಕೊಡುವ ಸ್ವಾತಂತ್ರ್ಯ ಬೇರೆ ಭಾಷೆಗಳ ಸಂದರ್ಭದಲ್ಲಿ ಆ ಭಾಷೆಗಳ ಮೇಲಿನ ಪ್ರಭುತ್ವ ಎಷ್ಟೇ ಬಲವಾಗಿದ್ದರೂ ದೊರಕಲಾರವು. ಒಂದು ಭಾಷೆಯಲ್ಲಿ ಯಾವ ಪದಪ್ರಯೋಗ ಎನ್ನುವುದನ್ನು ಆ ಭಾಷೆಯನ್ನಾಡುವ ಜನ ನಿರ್ಧರಿಸಿದಂತೆ ಬೇರೆಯವರು ನಿರ್ಧರಿಸಲಾರರು. ನಾನು ಸಾಹಿತ್ಯಕ್ಕೆ ಸಂಬಂಧಿಸಿದ ಹೀಗೆ ಭಾಷಾಂತರದ ಬಗ್ಗೆ ಕೂಡ ಅವರದು ಅನೇಕ ಭಾಳ ಸೋಪಜ್ಞವಾದ ವಿಚಾರಗಳ ಇರ್ತಾ ಇತ್ತು ಅಂತ. ಮತ್ತು ಅವರು ಎಷ್ಟೋ ಮಾತಿನಲ್ಲಿ ಅವರು ಹೇಳ್ತಾ ಇದ್ದಂಥ ಪುಸ್ತಕಗಳ ಬಗ್ಗೆಗಳನ್ನ ಆಮೇಲೆ ನಾನು ಅದನ್ನು ನಾನು ಓದಿದ್ದುಂಟು. ಹಾಗಾಗಿ ನನ್ನ ಒಂದು ಜ್ಞಾನದ ಬೆಳವಣಿಗೆ ಮತ್ತು ಪುಸ್ತಕದ ಆಸಕ್ತಿ ಇದಕ್ಕೆ ಬಹುದೊಡ್ಡ ಕಾರಣರಲ್ಲಿ ಆಮೂರರು ಕೂಡ ಒಬ್ಬರು ಅಂತ ನಾನು ಈ ಸಂದರ್ಭದಲ್ಲಿ ಒಪ್ಕೊಳ್ಳೋಕ್ಕೆ ಭಾಳ ಇಷ್ಟಪಡ್ತೇನೆ. ನಾನು ಸಾಹಿತ್ಯ ಪರಿಷತ್ತು, ಈ ಅಕಾಡೆಮಿಗಳಿಂದ ಭಾಳ ದೂರ. ನಾನು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾದವನಲ್ಲ, ಭಾಳ ಪ್ರಖ್ಯಾತ ವಿಮರ್ಶಕನಂತೂ ಅಲ್ಲವೇ ಅಲ್ಲ. ಆದರೂ ಅದು ಯಾಕೋ ಗೊತ್ತಿಲ್ಲ, ಸಾಹಿತ್ಯ ಅಕಾಡೆಮಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸ್ತು ಅಂತ. ನೀವು ಏನದು ಉದ್ಘಾಟನಾ ಭಾಷಣ, ಬಹಳ ದೊಡ್ಡದು ಉದ್ಘಾಟನಾ ಭಾಷಣ ಮಾಡಿ ಅಂತ, ಭಾಳ ದೊಡ್ಡ ಶಬ್ದ ಕೂಡ ಅದು. ನಾನು ಸ್ವಲ್ಪ ಯೋಚನೆ ಮಾಡಿದೆ, ಏನಿರ್ಬೋದು ವಿಷಯ, ಯಾರೋ ದೊಡ್ಡ ಮನುಷ್ಯರು ಸಿಕ್ಕಿರಲಿಕ್ಕಿಲ್ಲ, ಅಥವಾ ಸಿಕ್ಕಿನೂ ಕೂಡ ಇನ್ನೇನೋ ಅವ್ರ ನಿಮಿತ್ತವಾಗಿ ಕಾರ್ಯ ಬಾಹುಳ್ಯದಿಂದಾಗಿ ಅವರು ಬರದೇ ಹೋಗಿರ್ಬೋದು, ಕೊನೆಗೆ ಅದನ್ನು ಸಿಕ್ಕಿರ್ಬೋದು ಅಂತ. ಆದರೂ ಇದನ್ನು ನಾನು 2 ಸಲ ಯೋಚನೆ ಮಾಡಿ ಕೊನೆಗೆ ಒಪ್ಕೊಳ್ಳೋದಕ್ಕೆ ಕಾರಣ, ಬಹುಶಃ ನನ್ನ ಗುರುಸಮಾನರಾದ
ಗುರುವೇ ಆದ ಒಂದು ರೀತಿಯಲ್ಲಿ ಆಮೂರನ್ನು ನೆನೆಸ್ಕೊಳ್ಳಿಕ್ಕೆ, ನನ್ನ ಗೌರವ ಸಲ್ಲಿಸಕ್ಕೆ ಇದೊಂದು ಅತ್ಯುತ್ತಮವಾದ ಅವಕಾಶ. ಈ ಅವಕಾಶವನ್ನು ನಾನು ಉಪಯೋಗಿಸ್ಕೊಂಡಿದ್ದೇನೆ ಅಂತ ಹೇಳ್ತಾ, ಇಂಥ ಅವಕಾಶವನ್ನು ಕೊಟ್ಟ ಅಕಾಡೆಮಿಗೆ ಎಲ್ಲರಿಗೆ ನಾನು ಅದನ್ನು ಕಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.